Hello everyone, this is Gurumurthy. PGBB ಮೇಲೆ ಪ್ರಾಫಿಟ್ ಆ್ಯಂಡ್ ಗೇನ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸ್ ಮೇಲೆ ಇದು ನನ್ನ 4ನೇ ವಿಡಿಯೋ. ಇಲ್ಲಿ 14 ಮಾರ್ಕ್ಸಿನ ಕ್ವಶನ್ಸನ್ನು ಬಿಸ್ನೆಸ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಈ 14 ಮಾರ್ಕ್ಸ್ ಕ್ವಶನ್ಸು ಹೀಗಿರುತ್ತೆ, ಹೀಗೆ ಕೊಡ್ತಾನೆ. ಸ್ವಲ್ಪ ಲೆಂತಿ ಇದೆ, ಹಾಗಾಗಿ ಸ್ಲೈಡ್ಗೆ ಆಗಲಿಕ್ಕಾಗಲಿಲ್ಲ. ಫಾಲೋಯಿಂಗ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಶಿವ ಫಾರ್ ದ ಇಯರ್ ಎಂಡಿಂಗ್ 31/3/2020. ಆಫೀಸ್ ಎಕ್ಸ್ಪೆನ್ಸಸ್ಸು, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡು, ಬ್ಯಾಡ್ ಡೆಟ್ಸು, ಇವೆಲ್ಲ ಕೂಡ ರಿಲೇಟಿಂಗ್ ಟು ಎಕ್ಸ್ಪೆನ್ಸಸ್ ಇರುತ್ತೆ. ಇದೆಲ್ಲ ರಿಲೇಟಿಂಗ್ ಟು ಗ್ರಾಸ್ ಪ್ರಾಫಿಟ್ ಮತ್ತು ಬೇರೆ ಬೇರೆ ಏನಿದೆ ಇನ್ಕಮ್ ಸಂಬಂಧಪಟ್ಟಿಗೆ ಆಗಿರುತ್ತೆ. ಬಟ್ ಇಲ್ಲಿ ಇನ್ಕಮು ಎಕ್ಸ್ಪೆನ್ಸಸ್ ಅಂತ ಏನಿಲ್ಲ, ಹೇಗಾದರೂ ಕೊಡ್ಬೋದು. ಬಟ್ ಇಲ್ಲಿ ನಾವು ಯಾಕಂದರೆ ನೆಟ್ ಪ್ರಾಫಿಟ್ ಕ್ಯಾರಿಡ್ ಆನ್ 35,600 ಕೊಟ್ಟಿದೆ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಆಸ್ ಪರ್ ದ ಅಕೌಂಟಿಂಗ್ ಮೆಥಡ್ನಲ್ಲಿ ಮಾಡಿರ್ತಾರೆ. ನಾವು ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇದರಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಅವನು ಡಿಡಕ್ಟ್ ಮಾಡಿದಾನಲ್ಲ, ಇದು ಸರಿನಾ? ಸರಿ ಅಲ್ಲದೆ ಹೋದರೆ ನಾವು ಯಾವುದನ್ನು ನೀನು ಕನ್ಸಿಡರ್ ಮಾಡಿರುವಂಥ ಎಕ್ಸ್ಪೆನ್ಸಸ್ಸನ್ನು ನಮ್ಮ ಪ್ರಕಾರ ಎಕ್ಸ್ಪೆನ್ಸಸ್ ಅಲ್ಲ, ಅದನ್ನು ಅಲೋ ಮಾಡೋದಿಲ್ಲ, ಅಂದರೆ ಡಿಸ್ಅಲೋ ಮಾಡ್ತೀವಿ, ಅಂದರೆ ಪ್ರಾಫಿಟಿಗೆ ಆ್ಯಡ್ ಮಾಡ್ತೀವಿ. ಹಾಗೆಯೇ ಯಾವುದಾದ್ರೂ ಇನ್ಕಮನ್ನು ನೀನು ಅಥವಾ ಏನೋ ಈ ಕಡೆ ಕೊಟ್ಟಂಥ ಐಟಮ್ಸು ಕೂಡ ನೀನು ತಗೊಂಡಿದೀಯಾ, ಅದು ನಿನ್ನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟದೇ ಇಲ್ಲದೆ ಇರೋದಾಗಿರ್ಬೋದು, ಮತ್ತು ಬೇರೆ ಇನ್ಯಾವುದೋ ಹೆಡ್ಸಿನ ಇನ್ಕಮನ್ನು ತಂದು ಇಲ್ಲಿ ಸೇರಿಸ್ಕೊಂಡಿದೀಯಪ್ಪ ಅಂತ ಹೇಳಿ ಅದು ಏನಾರು ಇದ್ದರೆ ಅದನ್ನು ನಾವು ತೆಗೆದಾಕ್ಬಿಡ್ತೀವಿ. ಅದರ ಜೊತೆಗೆ ಕೆಳಗಡೆ ಏನೇನು ಕಂಡೀಷನ್ಸನ್ನು ಕೊಟ್ಟಿರ್ತಾರೆ, ಇವುಗಳನ್ನು ನೋಡಿಕೊಂಡು ನಾವು ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಅವರು ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ಗಳು ನಿಮ್ಗೆ ಹೇಳಿದ ಹಾಗೆ ಆಫೀಸ್ ಎಕ್ಸ್ಪೆನ್ಸಸ್ ಇದೆ, ಅಡ್ಮಿಸಬಲ್, ಅದು ಕರೆಕ್ಟಾಗಿ ಬರುತ್ತೆ. ಪ್ರೀಮಿಯಮ್ಮು, ಇನ್ಶೂರೆನ್ಸ್ ಪ್ರೀಮಿಯಮ್, ಫೈರ್ ಇನ್ಶೂರೆನ್ಸು, ಬಿಲ್ಡಿಂಗ್ ಮಾಡಿಸಿದ್ದಾರೆ, ಓಕೆ. ಬ್ಯಾಡ್ ಡೆಟ್ಸ್ ಓಕೆ, ಸ್ಯಾಲ್ರಿ ಓಕೆ, ಆಡಿಟ್ ಫೀ ಇಲ್ಲಿ ಕ್ಯಾಶಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಕ್ಯಾಶ್ ಪೇಮೆಂಟ್ ಯಾವುದೇ 10,000 ಅಂತ ಹೇಳಿರ್ತೀವಿ, ಇಲ್ಲಿ 22,000 ಕ್ಯಾಶಲ್ಲಿ ಕೊಟ್ಟಿರೋದ್ರಿಂದ ಅದನ್ನು ನಾವು ಡಿಸ್ಅಲೋ ಮಾಡಬೇಕಾಗುತ್ತೆ. ಹೀಗೆ ಒನ್ ಬೈ ಒನ್ ನಾವು ಅನಾಲಿಸಿಸ್ ಮಾಡ್ತಾ ಹೋದಾಗ ಯಾಕೆ ನಾವು ಡಿಸ್ಅಲೋ ಮಾಡಿದ್ದೀವಿ, ಯಾಕೆ ನಾವು ಇನ್ಕಮ್ ತಗೊಂಡಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕೂಡ ಹಾಗೆ ಆಫೀಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 3,000 ಪೇಯ್ಡ್ ಎಸ್ ಎ ಕಾಂಪನ್ಸೇಷನ್ ಟು ದ ಓಲ್ಡ್ ಎಂಪ್ಲಾಯಿ whose service were terminated the interest of the business and 1,200 by way of help to a poor student. ಇಲ್ಲಿ 3,000 ಓಕೆ, ಎಂಪ್ಲಾಯಿನ ಟರ್ಮಿನೇಟ್ ಮಾಡಬೇಕಾಯಿತು. ಇದ್ಯಾವುದು ಪೂರ್ ಸ್ಟೂಡೆಂಟನ್ನು ಹೆಲ್ಪ್ ಮಾಡಿದ್ದೀನಿ 1,200 ಅಂದರೆ ಅದು ನಾವು ಅಲೋ ಮಾಡಲಿಕ್ಕೆ ಇಲ್ಲ. ಅದನ್ನು ಬೇಕಾದ್ರೆ ನಿನ್ನ ಪ್ರಾಫಿಟನ್ನು ನೀನು ಮಾಡ್ಕೊಂಡಿರಿ, ನಿನ್ನ ಚಾರಿಟಿ ಆಗುತ್ತೆ, ನಿನ್ನ ಖುಷಿ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಅದನ್ನು ಇಲ್ಲೇ ತರುವಂಗಿಲ್ಲ, ಇದು ಚಾರಿಟಿ ಏನಾದ್ರೂ ಅಲೋ ಮಾಡೋದಿಲ್ಲ. ನೆಕ್ಸ್ಟ್ ರಿಟರ್ನ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಕೊಟ್ಟಿದ್ದಾರೆ, ಹೊಸದೊಂದು ಮಿಷನರಿ ಕೂಡ ಪರ್ಚೇಸ್ ಮಾಡಿದ್ದಾರೆ. ಇದನ್ನು ನಾವು ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಏನು ಅಂತ ನೋಡೋಣ. 60% ಆಫ್ ದ ಮೋಟ್ರ್ ಕಾರು ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದೇನೆ, ಅಂದರೆ ಬಿಸ್ನೆಸ್ಸಿಗೆ ಓನ್ಲಿ 40%. 3 ಐಟಮ್ಸ್ ಇದೆ, ನೋಡೋಣ ಒನ್ ಬೈ ಒನ್. ನೆಟ್ ಪ್ರಾಫಿಟ್ ಆಸ್ ಪರ್ ದ P&L ಅಕೌಂಟ್ 35,000 ಆಗಿದೆ. ಯಾವ್ಯಾವ ಎಕ್ಸ್ಪೆನ್ಸಸ್ಸನ್ನು ನಾವು ಡಿಸ್ಅಲೋ ಮಾಡ್ತೀವಿ ಅಂದರೆ ಚಾರಿಟಿ ಕೊಟ್ಟು ಹೆಲ್ಪ್ ಟು ಪೂರ್ ಸ್ಟೂಡೆಂಟು 1,200 ಇಲ್ಲ. ಆಡಿಟ್ ಫೀ ಇನ್ ಕ್ಯಾಶಲ್ಲಿ ಪೇಮೆಂಟ್ ಮಾಡಿದರೆ 22,000 ಅಥವಾ 22,250. ಅದೇ 10,000 ಕೊಟ್ಟಿದ್ದೀವಿ ಅಂದರೆ ಓಕೆ, 22 ಕೊಟ್ಟಿದ್ದೀವಿ ಅಂದರೆ ಎಂಟಿಯರ್ ಅಮೌಂಟ್ ತೊಗೊಳ್ಬೇಕಾಗುತ್ತೆ. ಪ್ರೊಪರೇಟರ್ಸ್ ಬೋನಸ್ಸಿಗೆ ಚಾನ್ಸಸ್ ಎಲ್ಲ 13,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ಬರೋದಿಲ್ಲ, ನಾನು ಅವಾಗಲೇ ಹೇಳಿದ್ದೀನಿ. ಇಂಟ್ರೆಸ್ಟ್ ಆನ್ ಲೋನ್ ಆದರೆ ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಡಿಸ್ಅಲೋಡ್. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ನೋ, ಪೇಯ್ಡೋ ಪೇಯಬಲ್ ಯಾವುದೇ ಇರಲಿ ಚಾನ್ಸಸ್ಸೇ ಇಲ್ಲ. ಡಿಪ್ರಿಸಿಯೇಷನ್ ಟು ಬಿ ಕನ್ಸಿಡರ್, ಇಲ್ಲಿ ಹೇಳ್ತೇನೆ ಲೇಟ್ರನ್ನು ಇಲ್ಲ, ಡಿಪ್ರಿಸಿಯೇಷನ್ಸು ಅಲೋ ಮಾಡ್ತೀವಿ. ಬಟ್ ಡಿಪ್ರಿಸಿಯೇಷನ್ಸ್ ಬಗ್ಗೆ ಏನು ಹೇಳ್ತಾನೆ, ಓಕೆ, ಪ್ರೊಪರೇಟರು, ಇನ್ಕಮ್ ಟ್ಯಾಕ್ಸು, ಡಿಪ್ರಿಸಿಯೇಷನ್ 2,500. ಇಲ್ಲಿ ನೋಡ್ಕೊಳ್ಳೋಣ, ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿ ಯಾವ ಥರ ಆಗಿದೆ ನೋಡ್ಕೊಂಡು ಡಿಫ್ರೆನ್ಸಸ್ಸನ್ನು ತೊಗೊಳ್ಳೋಣ. ಓಕೆ, ಸೇಲ್ ಟ್ಯಾಕ್ಸ್ ಡ್ಯೂ ಇರ್ಬೋದು, ಇಲ್ಲ ಪೇಯ್ಡ್ ಆದರೆ ಓಕೆ. ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಚಾನ್ಸ್ ಇಲ್ಲ. ಚಾರಿಟೀಸ್ ನೋ ಚಾನ್ಸ್. ಮೋಟ್ರದ್ದು 60% ಅನ್ನು ಪರ್ಸನಲ್ ಯೂಸ್ ಮಾಡಿದ್ದಾನೆ, ಅದ್ರ 750 × 60% ನಾವು ಡಿಸ್ಅಲೋ ಮಾಡ್ತೀವಿ. ಡಿಪ್ರಿಸಿಯೇಷನ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಇಲ್ಲಿ ನೋಡಿ ಡಿಪ್ರಿಸಿಯೇಷನ್ಸನ್ನು ಕೇಳ್ಕೊಂಡು ಬಂದಿದ್ದೀವಿ. ಸಾಮಾನ್ಯ ರಿಟರ್ನ್ ಆನ್ ವ್ಯಾಲ್ಯೂ ಈಸ್ 10,000 ಇದೆ, 15% ಅಂದರೆ 1,500. ನ್ಯೂ ಪ್ಲಾಂಟ್ ಪರ್ಚೇಸ್ ಮಾಡಿದ್ದೀವಿ 20,000, 15%ಗೆ, ಯಾಕಂದರೆ ಅದರಲ್ಲಿ 50% ತೊಗೊಳ್ಬೇಕು, ಪುಟ್ ಟು ಯೂಸ್ ಲೆಸ್ ದ್ಯಾನ್ ಬರ್ತಿದೆ. ಸಾಮಾನ್ಯ ಹೇಳಿದ್ದಾರೆ ನೋಡಿ, ರಿಟರ್ನ್ ಆನ್
ರಿಟರ್ನ್ ಆನ್ ವ್ಯಾಲ್ಯೂ ಆಫ್ ದ ಮಿಷನ್ ಸರಿ ಓಪನಿಂಗ್ 10,000, ನ್ಯೂ ಮಿಷನ್ ಕಾಸ್ಟಿಂಗ್ 20,000 ಪರ್ಚೇಸ್ 16-12, ಪುಟ್ ಯೂಸ್ 1 ಮೀನ್ಸ್ ಲೆಸ್ ದೆನ್ 20% ಮ್ಯಾಕ್ಸಿಮಮ್, ಅದರಲ್ಲಿ ಅಂದಾಗ 10% ತೊಗೊಳ್ತೀವಿ. 10% ಅಂದರೆ 20,000 ಇಂಟು 10 ಅಂದರೆ 2,000. ಸಾಮಾನ್ಯವಾಗಿ ಅವರು ಕೂಡ ಅಷ್ಟೇ ತೊಗೊಂಡಿದ್ದಾರೆ, 2,000 ತೊಗೊಂಡಿದ್ದಾರೆ. 10% ಆಫ್ 15,000 ಆಯಿತು. ಫಸ್ಟ್ ಇದು ಓಕೆ, ನ್ಯೂ ಪ್ಲಾಂಟ್ ಪರ್ಚೇಸ್ ಏನು ಮಾಡಿ, ಇದು ಅಡಿಷನಲ್ ಡಿಪ್ರಿಸಿಯೇಷನ್. ಫಸ್ಟು 1,500 ಅದು ಬಂದುಬಿಡ್ತದೆ, 20,000 ಇಂಟು 7.5 ಇಲ್ಲಿ ಕರೆಕ್ಟಾಗಿ ಇದೆ. ದೆನ್ ಹಾಗಾಗಿ ಏನು ಮಾಡ್ತೀವಿ ಇಲ್ಲಿ ಟೋಟಲಿ ಡಿಪ್ರಿಸಿಯೇಷನ್ 1,500, 3,000 ಪ್ಲಸ್ 5,000. ಸಾಮಾನ್ಯ 5,000 ಡಿಪ್ರಿಸಿಯೇಷನ್ಸ್, 5,000 ಡಿಪ್ರಿಸಿಯೇಷನ್. ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ಏನು ವಾಟ್ ಎವರ್ ದ ಡಿಪ್ರಿಸಿಯೇಷನ್ಸ್ ಗಿವನ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ 2,500 ಇದನ್ನು ಇನ್ಅಡ್ಮಿಸಬಲ್ ಮಾಡಿ ನಾವು ಏನು ಆಸ್ ಪರ್ ಐ ಟಿ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದನ್ನು ನಾವು ಕಳೆದು ಬಿಡ್ತೀವಿ. ಇಲ್ಲ ಡಿಫ್ರೆನ್ಸಸ್ಸು ತೊಗೊಳ್ಬೋದು, ಬೇಡ ಅದನ್ನು ಕಳೆಯೋಣ. ಹಾಗೆ ಇಲ್ಲಿ ಕೂಡ ಮಾಡಿದ್ದೇವೆ. ಏನು ಮಾಡಿದ್ದೇವೆ ಅಂದರೆ ಡಿಪ್ರಿಸಿಯೇಷನ್ಸು ಡಿಸಲೋ ಮಾಡಿದ್ದೇವೆ. ಸೇಲ್ ಟ್ಯಾಕ್ಸ್ ಅಥವಾ GST ಡಿಸಲೋ ಡ್ಯೂ ಎಲ್ಲ ಆಗೋದಿಲ್ಲ. ಮೋಟ್ರ್ ಕಾರಿಂದು 85,000 ಬಂದಿದೆ. ಇದಕ್ಕೆ ನಾವು ಏನೇನು ಎಕ್ಸ್ಪೆನ್ಸಸ್ಸನ್ನು ನಾಟ್ ಡೆಬಿಟೆಡ್ ಟು ಪಿಂಡಲ್ ಅಕೌಂಟ್ ಡಿಪ್ರಿಸಿಯೇಷನ್ ಅಲೋ ಮಾಡಿದ್ದೀವಿ. ಅಲ್ಲಿಗೆ ಟೋಟಲ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ 2 ಪ್ಲಸ್ 3 5,000 ಪ್ಲಸ್ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 6,000. ಇಟ್ ಈಸ್ ನಾಟ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನಮ್ಮ ಇನ್ಕಮ್ ಎಲ್ಲ ಕಳೆದಿದ್ದೀವಿ. ದೆನ್ ಟ್ಯಾಕ್ಸ್ ಫ್ರೀ ಇನ್ಕಮ್ ಕ್ರೆಡಿಟೆಡ್ ಅಂದರೆ ಅಮೌಂಟ್ ರಿಸೀವ್ಡ್ ಫ್ರಮ್ LIC 3,000, 14,000 ಕಳ್ಕೊಂಡಿದ್ದೀವಿ ಇನ್ಕಮ್ ಫ್ರಮ್ ಬಿಸ್ನೆಸ್. ಇಲ್ಲಿ ಭಾಳ ಸಿಂಪಲ್ ಏನಂದರೆ ನೀವು ಒಂದು ಪೆನ್ಸಿಲ್ ತಗೊಂಡು ಕ್ಲಾಸಿಫಿಕೇಷನ್ಸ್ ಮಾಡಬೇಕು. ಹೇಗೆ ಮಾಡೋದು ಸರ್ ಅಂದರೆ ಈ ಅಕೌಂಟೆಂಟ್ ಮಾಡಿದಂಥ P&L ಅಕೌಂಟಲ್ಲಿ ಏನೇನು ಎಕ್ಸ್ಪೆನ್ಸಸ್ಗಳನ್ನು ನಾವು ಅಲೋ ಮಾಡ್ಬೋದು ಹಾಗೆ ಬಿಟ್ಬಿಡೋಣ. ಎಕ್ಸಾಂಪಲ್ ಆಫೀಸ್ ಎಕ್ಸ್ಪೆನ್ಸಸ್ ರೈಟು ಅದನ್ನು ಅಲೋ ಮಾಡಬೇಕು. ಫೈರ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀವಿ ಅದನ್ನು ಅಲೋ ಮಾಡ್ತೀವಿ. ಬ್ಯಾಡ್ ಡೇಟ್ಸು ಅಲೋ ಮಾಡ್ತೀವಿ. ಸ್ಟಾಫಿಗೆ ಸ್ಯಾಲ್ರಿ ಕೊಟ್ಟಿದ್ದೀರಿ, ಓಕೆ, ಅದು ಎಷ್ಟಾದರೂ ಆಗಿರ್ಬೋದು. ಅವರು ಕ್ಯಾಶಲ್ಲಿ ಅನ್ನೋ ಪದ ಇರೋದಿಲ್ಲ, ಅವ್ರ ಅಕೌಂಟಿಗೆ ಕ್ರೆಡಿಟಾಗಿರುತ್ತೆ. ಬರೀ ಆಡಿಟ್ ಫೀ ಏನಿದ್ರೆ ಅಲೋ ಮಾಡ್ತಿದ್ವಿ. ಕ್ಯಾಶಲ್ಲಿ ಕೊಟ್ಟಿರೋದ್ರಿಂದ 10,000ಕ್ಕಿಂತ ಎಬೋ ಫುಲ್ ಅಮೌಂಟನ್ನು ನಾವು ಡಿಸಲೋಡ್ ಮಾಡಿದ್ದೀವಿ. 1 ಡಿಸಲೋಡ್ ಸಿಕ್ತು. ಪ್ರೊಪ್ರೈಟರಿಗೆ ಬೋನಸ್ ಕೊಡಲಿಕ್ಕೆ ಅವಕಾಶ ಇಲ್ಲ, 2 ಡಿಸಲೋಡ್ ಸಿಕ್ಕಿದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಚಾನ್ಸಸ್ಸೇ ಇಲ್ಲ, ಓನ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಇದ್ರೆ ಅಲೋ ಮಾಡ್ತಿದ್ದೀವಿ, ಅದು 3,000 ಸಿಕ್ಕಿದೆ. ಇನ್ಕಮ್ ಟ್ಯಾಕ್ಸ್ ಪೇಮೆಂಟಿಗೆ ಇಲ್ಲಿ ಚಾನ್ಸಸ್ಸೇ ಇಲ್ಲ, ಅದನ್ನು ಕೂಡ ಡಿಸಲೋಡ್ ಮಾಡ್ತೀವಿ. ಡಿಪ್ರಿಸಿಯೇಷನ್ಸ್ ನೀವು ಡಿಪ್ರಿಸಿಯೇಷನ್ ಅಂದಾಗ ನೋಡ್ಕೊಳ್ಬೇಕು. ಒಂದು ವೇಳೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟೇ ಇಲ್ಲ ಅಂದರೆ ಇದನ್ನು ಏನು ಮಾಡಿ ಡಿಸಲೋಡ್ ಮಾಡಿ ಸೇಮ್ ಅಮೌಂಟನ್ನು ಕೂಡ ಅಲ್ಲಿ ಕಳೆದ್ಬಿಡಿ, ಅಲ್ಲಿಗೆ ಬ್ಯಾಲೆನ್ಸು ನಿಲ್ ಬರುತ್ತೆ. ಈಸಿ ಮೆಥಡ್. ಡಿಪ್ರಿಸಿಯೇಷನ್ನು ಈಸ್ ಏನು 2,500 ಡಿಸಲೋಡ್ ಮಾಡಿ. ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ ಅಂದರೂ ಕೂಡ ಸೇಮ್ ಡಿಪ್ರಿಸಿಯೇಷನನ್ನು ಕಳೆದುಬಿಡಿ, ಇಟ್ ಈಸ್ ಅಲೋಡ್ ಅಂತ, ಅಲ್ಲಿಗೆ ಬ್ಯಾಲೆನ್ಸು ಸರಿ ಹೋಗುತ್ತೆ. ಸೇಲ್ ಟ್ಯಾಕ್ಸ್ ಡ್ಯೂ ಚಾನ್ಸಸ್ ಎಲ್ಲ ಡಿಸಲೋಡ್ ಮಾಡಿ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡು ಚಾನ್ಸಸ್ ಎಲ್ಲ ಡಿಸಲೋಡ್ ಮಾಡಿ. ಚಾರಿಟಿ ಕೊಟ್ಟಿರೋದು ನೋ ಪ್ಲೇಸ್ ಡಿಸಲೋಡ್ ಮಾಡಿ. ಮೋಟ್ರ್ ಕಾರ್ ಎಕ್ಸ್ಪೆನ್ಸಸ್ ಹೇಳಿದ್ದಾನೆ, ಬಿಸ್ನೆಸ್ ಪರ್ಪಸ್ಸಿಗೆ ಎಷ್ಟು ಬಳಸಿದ್ದಾನೆ ನೋಡಿಕೊಂಡು ಆಮೇಲೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವನು ಹೇಳಿದ ಪ್ರಕಾರ ಬಿಸ್ನೆಸ್ಸಿಗೆ ನಾವು ಬರೀ 40% ಬಳಸಿದ್ದೀನಿ, 60% ಪರ್ಸನಲ್ ಆಗಿ ಬಳಸ್ಕೊಂಡಿದ್ದೀನಿ ಅಂದಾಗ 60%ಅನ್ನು ನಾವು ಡಿಸಲೋಡ್ ಮಾಡಬೇಕು. ದೆನ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ದ ಕ್ವಾರ್ಟರ್ಸ್, ಓಕೆ, ಇದು ಸಾಮಾನ್ಯ ಏನು ಮಾಡಿದ್ದಾನೆ, ಎಂಪ್ಲಾಯಿಗೆ ಕ್ವಾರ್ಟರ್ಸ್ ಕಟ್ಸ್ಕೊಟ್ಟಿದ್ದಾನೆ. ಆ ಕ್ವಾರ್ಟರ್ಸಿಂದ ಬಂದ ರೆಂಟನ್ನು ನಾವು ಹೆಂಗೆ ಇನ್ಕಮ್ ಅಂತ ಹೇಳ್ತೀವೋ ಹಾಗೆ ಅದಕ್ಕೆ ಏನಾದರೂ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ದರೆ ಇಟ್ ಈಸ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಇದನ್ನು ನಾವು ಡಿಸಲೋಡ್ ಅಂದರೆ ಪ್ರಾಫಿಟಿಗೆ ಆ್ಯಡ್ ಮಾಡ್ಕೊಂಬರ್ತೀವಿ. ಆಮೇಲೆ ಕೆಳಗಡೆ ಆಫೀಸ್ ಎಕ್ಸ್ಪೆನ್ಸಸ್ಸಲ್ಲಿ ಹೇಳಿದ್ದೀವಲ್ಲ ಅಲೋಡ್ ಅಂತೇಳಿ, ಅಲ್ಲಿ 1,200 ಚಾರಿಟಿಗೆ ಹೆಲ್ಪ್ ಮಾಡಿದ್ದಾರೆ, ಅದಿಲ್ಲ, ಅದೊಂದು ಮಾತ್ರ ಅಲೋ ಮಾಡ್ಕೊಳ್ಳಿ. ಆಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಮಾಡಿ ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ಯಾವ ರೀತಿ ಅಂದರೆ ರಿಟರ್ನ್ ಆನ್ ವ್ಯಾಲ್ಯೂ ತೊಗೊಳ್ತೀವಿ, ದೆನ್ ಹೊಸ ಮಿಷನ್ ಆ್ಯಡ್ ಮಾಡ್ಕೊಳ್ತೀವಿ. ಸೇಲ್ ಇಲ್ಲ, ಆ ಡೇಟಿಗೆ ಫುಲ್ ಡಿಪ್ರಿಸಿಯೇಷನ್ ತಗೊಳ್ತೀವಿ. ಹೊಸ ಮಿಷನ್ ಪುಟ್ಟು ಯೂಸು ಲೆಸ್ ದ್ಯಾನ್ 190 ಡೇಸ್ ಅಂತ ಇದ್ದರೆ ಆವಾಗ ನಾವು ಅಡಿಷನಲ್ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಅದರ 50%, 20% ಇರುತ್ತೆ, ಅದರ 50% ತೊಗೊಳ್ತೀವಿ ಅಷ್ಟೇ. ಈ 3 ಕೊಟ್ಟಿದ್ದಾರೆ. ಈಗ ಇಲ್ಲಿ ಯಾವುದ್ಯಾವುದನ್ನು ನಾವು ಡಿಡಕ್ಟ್ ಮಾಡಬೇಕು ಅಂದರೆ ಬ್ಯಾಡ್ ಡೇಟ್ಸ್ ರಿಕವರ್ಡ್ ಬಟ್ ಅಲೋಡ್ ಅರ್ಲಿಯರ್, ಇಲ್ಲಿ ನಾವು ಅದನ್ನು ಯಾವುದೇ ಕಾರಣಕ್ಕೂ ಓಕೆ ಅದು ನಾವು ತಗೊಂಡಿದ್ದಾರೆ, ಓಕೆ, ಹಿಂದೆ ಅಲೋ ಮಾಡಿದ್ದಾರೆ ಅಂತ ಈಗ ರಿಕವರ್ಡ್ ಆಗಿದೆ, ಓಕೆ ಫೈನ್ ಕನ್ಸಿಡರ್ ಮಾಡಿ. ಇಂಟ್ರೆಸ್ಟ್ ಫ್ರಮ್ ಸೆಕ್ಯೂರಿಟೀಸ್ಗೆ ಚಾನ್ಸಸ್ ಕೊಡೋದಿಲ್ಲ,
ಯಾಕೆ ಅಂತ ಹೇಳಿದರೆ ಇಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇದು ನಮ್ಮ ಬಿಸ್ನೆಸ್ ಇನ್ಕಮ್ ಅಲ್ಲ. ರೆಂಟ್ ರಿಸೀವ್ಡ್ ಫ್ರಮ್ ಎಂಪ್ಲಾಯಿ. ಓಕೆ, ಯಾಕೆ ಅಂದರೆ ಅವ್ರಿಗೆ ಕ್ವಾರ್ಟರ್ಸ್ ಕೊಟ್ಟಿದ್ದೀವಿ, ನಾವು ರೆಂಟ್ ಇಸ್ಕೊಡ್ತೀವಿ, ನಮ್ಮ ಇನ್ಕಮು ನಾವು ಮುನ್ಸಿಪಲ್ ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ದೀವಿ, ಸರಿ ಹೋಯ್ತು. ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್, ಓಕೆ, ಡಿಲೇ ಪೇಮೆಂಟಿಗೆ ಕನ್ಸಿಡರ್ ಮಾಡಿದ್ದಾರೆ, ವೆಲ್ ಅನ್ಬೋದು. ಅಮೌಂಟ್ ರಿಸೀವ್ಡ್ ಫ್ರಮ್ LIC ಆನ್ ಮೆಚುರಿಟಿ ಆಫ್ ಪಾಲಿಸಿ, ಇದು ನಮ್ಮ ಪಾರ್ಟ್ ಆಫ್ ದ ಇನ್ಕಮ್ ಅಲ್ವೇ ಅಲ್ಲ, ಇದನ್ನು ಡಿಡಕ್ಟ್ ಮಾಡಿ. ಇಲ್ಲಿ ಡಿಡಕ್ಟ್ ಮಾಡಬೇಕಾಗಿರೋದು ಎರಡು, ಇಂಟ್ರೆಸ್ಟ್ ಫ್ರಮ್ ಸೆಕ್ಯೂರಿಟೀಸ್ ಮತ್ತು LIC ಇಂದ ಬಂದಿರೋದು ಎರಡು ಐಟಮ್ಸನ್ನು ಡಿಡಕ್ಟ್ ಇಲ್ಲಿ ಮಾಡಿದ್ದೀವಿ ನೋಡಿ. ಸಾಮಾನ್ಯವಾಗಿ ಪ್ರಾಬ್ಲಮ್ಸ್ ಮಾಡುವಾಗ ಇಲ್ಲಿ ಲೆಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು, ಟ್ಯಾಕ್ಸ್ ಫ್ರೀ ಇನ್ಕಮ್ ಕ್ರೆಡಿಟ್ ಇಟ್ಟು ಮಾಡಿದ್ದೀವಿ, ಈ ಡಿಪ್ರಿಷಿಯೇಷನ್ ತೆಗೆದಿದ್ದೀವಿ, ಟೋಟಲ್ 14,000 ಡಿಡಕ್ಟ್ ಮಾಡಿ ಇನ್ಕಮ್ ಫ್ರಮ್ ಬಿಸ್ನೆಸ್, ದಟ್ ಈಸ್ ಅ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ಸು 71,000. ಅಂದರೆ ಇದು ನಾವು ಕಾಂಪ್ಯೂಟೆಡ್ ಇನ್ಕಮ್ ಅಂತ ಹೇಳ್ತೀವಿ. ಆಮೇಲೆ ಒಂದೇನಾದರೂ ಬೇರೆ ಬೇರೆ ಇದ್ದರೆ ನಾವು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ನಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಎರಡನೇ ಕ್ವಶನ್ಸ್ ನೋಡೋಣ. ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ, ಸ್ವಲ್ಪ ಅದರ ಅಡ್ಜಸ್ಟ್ಮೆಂಟು ವ್ಯತ್ಯಾಸ ಇದೆ. ಸ್ಯಾಲ್ರಿ ಹೇಗಿದ್ರು ಕೊಡಲೇಬೇಕು, ಅಲೋ ಮಾಡ್ತೀವಿ. ನೆಟ್ ಪ್ರಾಫಿಟನ್ನು ತಗೊಂಡಾಗ ಸ್ಯಾಲ್ರಿ ಅಲೋ ಮಾಡ್ತೀವಿ, ಅದಕ್ಕೆ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಆಫೀಸ್ ಎಕ್ಸ್ಪೆನ್ಸಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನಾರು ಇದೆ ನೋಡ್ಕೊಂಡು ಇದು ಮಾಡಬೇಕು. ನೀವು ತಕ್ಷಣವೇ ಕನ್ಫ್ಯೂಷನ್ ಆಗಬಾರ್ದು. ಸ್ಯಾಲ್ರಿ 1,65,000 ತಕ್ಷಣ ಅಲೌಡ್ ಅಂದ್ಕೊಂಡ್ರೆ ಕೆಳಗಡೆ ಹೇಳಿದ್ದಾರೆ ನೋಡಿ, ಸ್ಯಾಲ್ರಿ ಇನ್ಕ್ಲೂಡ್ 6,000 ಪೇ ಟು ಡೊಮೆಸ್ಟಿಕ್ ಸರ್ವೆಂಟ್. ಮನೆ ಕೆಲಸದವರಿಗೆ ಸಂಬಳ ಬರುವುದಿಲ್ಲ. ಆಫೀಸ್ನಲ್ಲೋ ಪ್ರಿಮಿಸಸ್ನಲ್ಲೋ ಕೆಲಸ ಮಾಡೋರಿಗೆ ಓಕೆ, ಮನೆಯಲ್ಲೇ ಕೆಲಸ ಮಾಡೋರಿಗೆ ಇಲ್ಲಿ ಸಂಬಳ ಕೊಟ್ಕೊಂಡು ಬಿಸ್ನೆಸ್ಸಲ್ಲಿ ಕಳೆಯೋಕ್ಕೆ ಅದು ಅವಕಾಶ ಇಲ್ಲ. 6,000 ಡಿಸಲೋಡ್ ಮಾಡಿ. ಆಫೀಸ್ ಎಕ್ಸ್ಪೆನ್ಸಸ್ ಓಕೆ, ಕೆಳಗಡೆ ನೋಡಿ ಆಫೀಸ್ ಎಕ್ಸ್ಪೆನ್ಸಸ್ ಏನಾದರೂ ಹೇಳಿದಾರಾ ಅಂತ. ಕೆಲವು ಸಂದರ್ಭದಲ್ಲಿ ಏನೋ ಹೇಳಿರ್ತೇನೆ, ದೇರ್ ಇಸ್ ನೋ ಸಚ್ ಅಡ್ಜಸ್ಟ್ಮೆಂಟ್. ಡಿಪ್ರಿಸಿಯೇಷನ್ ನಿಮಗೆ ಹೇಳಿದ್ದೇನೆ, 14,000 ಡಿಸಲೋಡ್ ಮಾಡಿ. ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿಲ್ಲ ಅಂದರೆ 14,000 ಆಮೇಲೆ ಕಳ್ಕೊಳ್ಳಿ. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಆಸ್ ಪರ್ ಡಿಪ್ರಿಸಿಯೇಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, 32 ಪ್ರಕಾರ ವೇರಿಯೇಷನ್ಸ್ ಬರುತ್ತೆ. ಆ ಡಿಫ್ರೆನ್ಸ್ ತೊಗೊಳೋದು ಕಷ್ಟ ಆಗ್ಬೋದು. ಒಂದು ಸರ್ತಿ ಆ್ಯಡ್ ಮಾಡಿ, ಏನು ಅಡ್ಜಸ್ಟ್ಮೆಂಟಲ್ಲಿ ಹೇಳಿರಲಿಲ್ಲ, ನಾವು ಕ್ಯಾಲ್ಕುಲೇಷನ್ ಮಾಡಿಲ್ಲ ಡಿಪ್ರಿಸಿಯೇಷನ್ ಅಂದರೆ ಅಷ್ಟನ್ನು ಕೂಡ ಡಿಡಕ್ಟ್ ಮಾಡಿ, ಈಸಿ. GST ಬಂದು ಪೇಯಬಲ್ ಇದ್ದರೆ ಅಲೋ ಮಾಡಿ. ಅಂದರೆ ಇಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಕೆಳಗಡೆ ಹೇಳ್ತೇನೆ, ಲೀಗಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 1,000 ಪೇ ಟು ದ ಅಡ್ವೊಕೇಟ್ ಇನ್ ಕನೆಕ್ಷನ್ಸ್ ವಿತ್ ದ ಪರ್ಸನಲ್ ಯೂಸ್, ನೋ ಚಾನ್ಸ್ ಅಟ್ ಆಲ್, 1,000 ಡಿಸಲೋಡ್ ಮಾಡಿ. ಇನ್ಕಮ್ ಟ್ಯಾಕ್ಸು ಇಲ್ಲ, ಡಿಸಲೋಡ್ ಮಾಡಿ. ಪೇಟೆಂಟ್ ಪರ್ಚೇಸ್ಡು 1,800, ಅಂದರೆ ಪೇಟೆಂಟ್ ಪರ್ಚೇಸ್ ಮಾಡಿದ್ದಾನೆ 12,000. ಅದರಲ್ಲಿ ನಾವು ಪೇಟೆಂಟ್ ಇಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್, ಇಟ್ ಈಸ್ ಎ ಕ್ಯಾಪಿಟಲ್ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಇಲ್ಲಿ ತೊಗೊಳಕ್ಕೆ ಬರುವುದಿಲ್ಲ, ಡಿಸಲೋಡ್ ಆಗುತ್ತೆ. ರಿಪೇರ್ಸ್ ಓಕೆ, ಡೊನೇಷನ್ಸ್ ಇಲ್ಲಿ ಬರಲ್ಲ, ATGಗೆ ಹೋಗುತ್ತೆ, ಡಿಸಲೋಡ್ ಮಾಡಿ. ಪ್ರೊವಿಷನ್ಸ್ ಯಾವುದೇ ಕಾರಣಕ್ಕೂ ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸು, ಇನ್ಕಮ್ ಟ್ಯಾಕ್ಸ್ಗಳು ಯಾವುದೂ ಬರೋದಿಲ್ಲ, ಡಿಸಲೋಡ್ ಮಾಡಿ. ಜನರಲ್ ಎಕ್ಸ್ಪೆನ್ಸಸ್ಸನ್ನು ಅಲೋ ಮಾಡಿ, ಅದಕ್ಕೆ ಏನಾದ್ರು ಹೇಳಿದ್ದನ್ನು ನೋಡ್ಕೊಳ್ಳಿ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 4,000 ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್. ನಿಮಗೆ ಹೇಳಿದ್ದೆ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಇದ್ದರೆ ಅಲೋ ಮಾಡಿ, ಆ ಫಂಡು ಅಂತ ಬಂದರೆ ಡಿಸಲೋಡ್ ಮಾಡಿ 4,000. ನೆಕ್ಸ್ಟ್ ಈ ಕಡೆ ನಾವು ಯಾವುದಾದ್ರೂ ಕೂಡ ಕಳಿಬೇಕಾ ಅಂದರೆ ಬ್ಯಾಡ್ ಡೇಟ್ಸು ರಿಕವರ್ಡ್ ಅಂತ ಬಂದಿದೆ. ಈ ಬ್ಯಾಡ್ ಡೇಟ್ಸು ರಿಕವರ್ಡ್ ಅಂತ ಇದೆ, ಇಟ್ ಈಸ್ ಅಲೌಡ್ ಅರ್ಲಿಯರ್ ಆಗಿದ್ದರೆ ಓಕೆ ಪಾರ್ಟ್, ಅದರ್ವೈಸ್ ಬರುವುದಿಲ್ಲ, ನೋಡ್ಕೊಳ್ಳೋಣ. ಡಿವಿಡೆಂಡು ಇಟ್ ಈಸ್ ಎ ಇನ್ಕಮ್ ಫ್ರಮ್ ಅದರ್ ಸೋರ್ಸು ಬರುವುದಿಲ್ಲ. ಕಮಿಷನ್ಸು ಓಕೆ ತಗೊಳ್ತೀವಿ ನಾವು. ರೆಂಟ್ ಫ್ರಮ್ HP, ಅದು HPಗೆ ಹೋಗಬೇಕು. ಬ್ರೋಕರೇಜ್ ಆಯಿತು ಬರುತ್ತೆ. ಸೆಂಡ್ರಿ ರಿಸಿಪ್ಟ್ ಓಕೆ. ಶೇರ್ ಆಫ್ HUF ಬರುತ್ತೆ. ಇಲ್ಲಿ ನಾವು ಒಂದು ಐಟಮ್ಸನ್ನು ನಾವು ಗಮನಿಸಬೇಕು. ಸಾಮಾನ್ಯ ಆ್ಯಡ್ ಮಾಡಿದಂತೆ ನಿಮಗೆ ಹೇಳೋದಂಗೆ ಸ್ಯಾಲ್ರಿ ಟು ಡೊಮೆಸ್ಟಿಕ್ ಸರ್ವೆಂಟ್, ಲೀಗಲ್ ಎಕ್ಸ್ಪೆನ್ಸಸ್ ಟು ಪರ್ಸನಲ್ ಕೇಸ್, ಇನ್ಕಮ್ ಟ್ಯಾಕ್ಸ್, ಪೇಟೆಂಟ್ ಪರ್ಚೇಸ್, ಇಟ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೊದಲೇ ಹೇಳಿದ್ದೆ, ಡೊನೇಷನ್ಸ್, ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ಸ್, ಕಾಂಟ್ರಿಬ್ಯೂಷನ್ ಟು ವೆಲ್ಫೇರ್ ಫಂಡ್ ಮಾಡಿದ್ದೀರಿ, ಟೋಟಲ್ 79,000 ಬಂತು. ಬ್ಯಾಡ್ ಡೇಟ್ ರಿಕವರ್ಡ್ ನಿಮಗೆ ಹೇಳಿದ್ದೆ, ಇಲ್ಲಿ 10,000 ಇದೆ, ಬಟ್ ಅದನ್ನು ನಾವು ಇನ್ಕಮ್ ಅಂತೇಳಿ ತಗೊಳ್ಳೋದು ಬರೀ 4,000 ಮಾತ್ರ. ಇಲ್ಲಿ ಬ್ಯಾಡ್ ಡೇಟ್ಸ್ ಇದೆ ನೋಡಿ, ಓಕೆ, ಕೆಳಗಡೆ ಹೇಳಿದಾನ, ಓಕೆ. ಔಟ್ ಆಫ್ ದ ಬ್ಯಾಡ್ ಡೇಟ್ಸ್ ರಿಕವರ್ಡ್ 4,000 ವರ್ ಅಲೌಡ್ ಆಸ್ ಎ ಡಿಡಕ್ಷನ್ಸ್ ಅರ್ಲಿಯರ್. ಬೇರೆ ಅರ್ಲಿಯರ್ ಡಿಡಕ್ಷನ್ಸ್ ಮಾಡಿದರೆ ಇಟ್ ಈಸ್ ಎ ಪಾರ್ಟ್ ಆಫ್ ದ ಇನ್ಕಮ್. ಅರ್ಲಿಯರ್ ಡಿಡಕ್ಷನ್ಸ್ ಮಾಡಿಲ್ಲ ಅಂತ ಹೇಳಿದರೆ ಈಗ ನಾವು ಅದನ್ನು ಇನ್ಕಮ್ ಅಂತ ತೊಗೊಳಕ್ಕಾಗಲ್ಲ, ಕಳಿಬೇಕಾಗತ್ತೆ. ಇಲ್ಲಿ ಕೂಡ ಹಾಗೆ ಮಾಡಿರೋದು, 4,000 ಮಾತ್ರ ಇನ್ಕಮ್ಮು, 6,000 ಇನ್ಕಮ್ ಅಲ್ಲ ಅಂತ ಹೇಳ್ಬಿಟ್ಟು ಕಳೆದಿದ್ದೀವಿ. ಡಿವಿಡೆಂಡು ಇನ್ಕಮ್ ಫ್ರಮ್ ಅದರ್ ಸೋರ್ಸಿಗೆ ಹೋಗಬೇಕು, ಆಗೋದಿಲ್ಲ. ಇನ್ಕಮ್ ಫ್ರಮ್ HPದು HPಗೆ ಹೋಗಬೇಕು, ಬರೋದಿಲ್ಲ. ಶೇರ್ ಆಫ್ HUF ಅದು ಬೇರೆ ಹೆಡ್ಸ್ ಆಫ್ ಇನ್ಕಮ್ಗೆ ಹೋಗುತ್ತೆ, ಇಲ್ಲಿ ತೊಗೊಳಕ್ಕೆ ಬರೋದಿಲ್ಲ. ಟೋಟಲಿ 45,000 ಕಳೆದುಬಿಟ್ಟಿದ್ದೀರಿ. ಈಗ ಡಿಪ್ರಿಸಿಯೇಷನ್ಸನ್ನು ನೋಡ್ಕೊಳ್ಳಿ ನೀವು. 45,000
ಅಲ್ಲಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ 45,000 ಎಲ್ಲೂ ಕೂಡ ಕಳೆದಿಲ್ಲ, ಆ್ಯಡ್ ಮಾಡಲಿಕ್ಕೆ ಹೇಳಿದ್ದು. ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಡಿಪ್ರಿಸಿಯೇಷನನ್ನು ಇಲ್ಲಿ ಲೆಸ್ ಮಾಡಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಡ್ಜಸ್ಟ್ಮೆಂಟಲ್ಲಿ ಅಂದರೆ ನಾವು ಅಲೋ ಮಾಡಿಬಿಡಿ, ಆದರೆ ಅಲ್ಲೋ ಒಂದು ಆ್ಯಡ್ ಎರಡೂ ಕೂಡ ಮಾಡ್ಬೋದು. 5 ಬೇಸ್ ಪೇಪ್ ಟೆಂಟಿಗೆ ಒಂದು ಡಿಪ್ರಿಸಿಯೇಷನ್ ತಗೊಳ್ಬೇಕು. ಅದರಲ್ಲಿ ಸಾಮಾನ್ಯವಾಗಿ 1/8 ಇದೆ. ನಾವು 12,000 ಇಂಟು 8/1 ಅದನ್ನು ಮಾಡಿಕೊಂಡು 96 ಟೋಟಲ್ ಫುಲ್ ವ್ಯಾಲ್ಯೂ ಮಾಡ್ಕೊಳ್ಬೇಕು. ಫುಲ್ ವ್ಯಾಲ್ಯೂ ಮಾಡಿಕೊಂಡು 25% ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದು 24,000 ಇದೆ. ದೇರ್ಫೋರ್ ಇಟ್ ಈಸ್ ಏನು ಟೋಟಲ್ ಆಗಿ ನಮಗೆ 45,000 ಬಂದಿದೆ. ಕಮ್ಸ್ ಟು 34,000 ಈಸ್ ಇನ್ಕಮ್ ಫ್ರಮ್ ಬಿಸಿನೆಸ್. ಉಳಿದಿರುವಂಥ ಏನು ಎಕ್ಸಾಂಪಲ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.